ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಲಚ್ಚಿ ಅವಳು ಈಗ ತಾನೇ ನನ್ನ ರೂಮಿಗೆ ಬಂದಿದ್ಲು, ಇಲ್ಲೇ ನನ್ನ ಹತ್ರನೇ ನಿಂತಿದ್ಲು. ಅವಳು ಈ ರೂಮ್ ಒಳಗೆ ಬಂದಿದ್ಲು, ನನ್ನ ಹತ್ರನೇ ಬಂದಿದ್ಲು. ನಾನೇನು ಕನ್ಸ್ ಕಣ್ಣ ಅಥವಾ ನಿಜ ಅವಳು ನನ್ನ ರೂಮಿಗೆ ಬಂದಿದ್ಲು? ಅದು ಕನ್ಸಲ್ಲ ರಾಮ್, ನನಗದು ಕನ್ಸಂತ ಅನಿಸ್ತಿಲ್ಲ. ಕನಸೆ ಕಣೋ, ನೀನು ಕಂಡಿದ್ದ ಕನಸೆ. ಹಗಲು ಬೀಳೋ ಕನಸೆಲ್ಲ ಹಾಗೆ ಅನ್ಸುತ್ತೆ, ನಿಜ ಅನ್ನಿಸ್ಬಿಡುತ್ತೆ. ಆದರೆ ಅದು ಕನಸಾಗಿ ಉಳಿದಿರುತ್ತೆ. ನೀನು ಯಾಕೆ ಅವಳ ಬಗ್ಗೆ ಯೋಚನೆ ಮಾಡ್ತೀಯಾ? ಪಾಪ ಅವಳ ಪಾಡ್ಗೆ ಅವಳೆಲ್ಲೋ ಆರಾಮಾಗಿರ್ತಾಳೆ. ಸರಿ, ನೀನು ಎದ್ದೋಗಿ ಸ್ನಾನ ಮಾಡು, ಅದಾದ ನಂತರ ಅಮ್ಮನ ಮಾತಾಡ್ಸು. ಚಂದನ್ ಈ ಹೂ ನೋಡಿದ್ರೆ ಅವನು ಕಂಡಿದ್ದ ಕನಸಲ್ಲ, ನಿಜ ಅಂತ ಅರ್ಥ ಆಗೋಗುತ್ತೆ. ಅರ್ಥ ಆದರೆ ಆಗ್ಬಾರ್ದು ಅನರ್ಥನೇ ಆಗೋಗುತ್ತೆ. ಈ ಕಷಾಯ ಇನ್ನೂ ಎಷ್ಟು ದಿನ ಕುಡಿಬೇಕು ಚಿನ್ನು? ಇನ್ನು ಸ್ವಲ್ಪ ದಿವಸವ. ನನ್ನ ಆರೋಗ್ಯ ನೋಡ್ಕೊಂಡು ಏನಾಗಬೇಕಾಗಿದೆ? ನನ್ನ ಮಗನ್ ಕಾಪಾಡ್ಕೊಂಡ್ರೆ ಸಾಕಾಗಿದೆ. ಎಲ್ಲಿ ಅವನಿಗೆ ಏನಾಗ್ಬಿಡುತ್ತೋ ಅನ್ನೋ ಭಯದಲ್ಲೇ ದಿನ ಬದುಕ್ತಾ ಇದ್ದೀನಿ ಗೊತ್ತಾ? ಭಯ ಯಾಕವ್ವ? ಮೊದಲು ಹೀಗೆಲ್ಲ ನೀವೇನೇನೋ ಯೋಚನೆ ಮಾಡೋದು ನಿಲ್ಲಿಸಿ. ನಿಮ್ಮ ಮಗನ್ಗೆ ಏನೂ ಆಗಲ್ಲ. ಅದ್ ಹೇಗೆ ನೀನು ಅಷ್ಟು ವಿಶ್ವಾಸದಿಂದ ಹೇಳ್ತೀಯ? ಅವ್ವ, ನಾನಿನ್ನೂ ನಂಬಿಕೆ ಕಳ್ಕೊಂಡಿಲ್ಲ. ಅದು ಯಾರ ಮೇಲೆ ಇನ್ನೂ ವಿಶ್ವಾಸ ಅದೆ. ನಿನ್ ಮಾತು ನಿಜ ಆಗ್ಲಿ ಮಗಳೇ. ನಾನು ಸಾಯೋವರೆಗೂ ಆ ದೇವ್ರಿಗೆ ತುಪ್ಪದ ದೀಪ ಹಚ್ತೇನೆ. ಚಂದು ಎದ್ನ? ಎದ್ದಿರ್ಬೇಕವ್ವ. ರಾಮಣ್ಣ ಟೀ ಬಿಸಿ ಮಾಡ್ಕೊಂಡು ತಗೊಂಡೋಗಿದ್ದ. ಅವ್ವ, ನೀವೇನು ಯೋಚನೆ ಮಾಡಬೇಡಿ. ರಾಮಣ್ಣ ನಿಮ್ಮ ಮಗನ ಚೆನ್ನಾಗಿ ನೋಡ್ಕೊಳ್ತಾನೆ. ಅವ್ವ, ಅಡುಗೆ ಮನೆಯಾಗ ಸ್ವಲ್ಪ ಕೆಲಸ ಅದೆ, ಅಲ್ಲಿ ಲೋಟ ಕೊಡಿ. ಇದೇನ್ ಮಗಳೇ, ನಿನ್ ಕೈಯೆಲ್ಲ ಅರಿಶಿನ ಆಗಿದೆ? ಅವ್ವ, ಅಡುಗೆ ಮನೆಯಾಗೆ ಅರ್ಶಿನ ಡಬ್ಬ ಬಿದ್ದೋಗಿತ್ತಲ್ಲ, ಅದನ್ನ ತುಂಬಬೇಕಾದ್ರೆ ಅಂಟ್ಕೊಂಡಿರ್ಬೇಕಷ್ಟೇ. ಹೌದಾ? ತಗೋ. ಇದು ಕನ್ಸಲ್ಲ ರಾಮ್, ನನಗೆ ಕನ್ಸು ಅಂತ ಅನ್ನಿಸ್ತಿಲ್ಲ ಕಣ. ಲಚ್ಚಿ ಬಂದಿದ್ಲು, ನಾನೇ ಅವಳನ್ನ ಕಣ್ಣಾರೆ ನೋಡ್ದೆ ಅಪ್ಪ. ಇಟ್ಸ್ ನಾಟ್ ಎಟ್ ಆಲ್ ಎ ಡ್ರೀಮ್. ನೀನು ಇನ್ನೂ ಲಚ್ಚಿ ಬಗ್ಗೆನೇ ಯೋಚನೆ ಮಾಡ್ತಾ ಇದೆಯಾ ಅಂತ ಕಾಣುತ್ತೆ. ನಾವು ಯಾರ ಬಗ್ಗೆ ಯೋಚನೆ ಮಾಡ್ತೀವೋ ಅವ್ರು ನಮ್ಮ ಕನ್ಸಲ್ಲಿ ಬರೋದು ಸಹಜ ಕಣೋ ಚಂದನ್. ಓ, ಕನ್ಸಲ್ಲ ಅಂದ್ರು ಮತ್ತೆ ಕನ್ಸು ಕನ್ಸು ಅಂತ ಹೇಳ್ತಿದ್ಯಲ್ಲಪ್ಪ. ನಾನು ಅವಳ ಕೈ ಹಿಡ್ಕೊಂಡೆ. ಚಂದನ್, ಲಚ್ಚಿ ಈ ಮನೇಲಿ, ಅದು ನಿನ್ನ ರೂಮಿಗೆ ಬರೋದಕ್ಕೆ ಹೇಗೆ ಸಾಧ್ಯ? ಸದ್ಯಕ್ಕೆ ನನ್ನ ಪ್ರಶ್ನೆ ಇದಲ್ಲ ಚಂದನ್, ನೀನು ಅವಳ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇದೀಯಾ ಅಂತ. ಅವಳು ಈ ಜಗತ್ತಿನ ಮೂಲೆಯಲ್ಲಿ ಎಲ್ಲೋ ಒಂದ್ ಕಡೆ ಅವಳ ಪಾಡ್ಗ ಅವಳು ಆರಾಮಾಗಿದ್ದಾಳೆ ಕಣೋ. ನಿನಗಿನ್ನೂ ನಿದ್ದೆ ಸರಿಯಾಗಿ ಮುಗ್ದಿಲ್ಲ ಅಂತ ಕಾಣುತ್ತೆ. ಒಂದು 10 ನಿಮಿಷ ಮಲ್ಕೋ, ರಿಲ್ಯಾಕ್ಸ್ ಆದ್ಮೇಲೆ ಸ್ನಾನ ಮುಗಿಸ್ಕೊ. ಹೊರಗಡೆ ಏನು ಬರಕ್ಕೆ ಹೋಗ್ಬೇಡ. ನಿನ್ನ ರೂಮಿಗೆ ನಾನೇ ತಿಂಡಿ ತರ್ತೀನಿ. ನಾವಿಬ್ರು ಒಟ್ಟಿಗೆ ಕೂತು ತಿಂಡಿ ತಿಂದು ತುಂಬಾ ದಿನ ಆಗಿದೆ. ಇವತ್ತು ತರ್ತೀನಿ. ಅಕ್ಕ, ಚಿನ್ನು, ನೀನ್ ಈ ತರ ಮಾಡ್ತಿ ಅಂತ ನನ್ ಕನ್ಸ್ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಕಣೆ. ಯಾಕಕ್ಕ?
ನಾನು ಏನು ಮಾಡಿದೆ ಅಂತ? ಅಕ್ಕ ಚೆನ್ನಾಗಿದ್ಯಾ ತಾನೇ? ನನ್ ವಿಷಯ ಬಿಡು. ನನ್ ರಾಜ್ಕುಮಾರಂಗ್ ಹುಷಾರಿಲ್ದ ವಿಷಯ ನೀನ್ ಯಾಕೆ ನನಗೆ ಹೇಳಿಲ್ಲ? ತಪ್ಪಲ್ವಾ? ನಾನು ಹೇಳಬೇಕು ಅಂತಾನೆ ಇದ್ದೆ ಅಕ್ಕ. ಆಮ್ಯಾಕೆ ನಾನೇ ಹೇಳೋದು ಬೇಡ ಅಂತ ಸುಮ್ಮನಾದೆ. ಈಗ ನಿನ್ ರಾಜ್ಕುಮಾರ ಚೆನ್ನಾಗೇ ಇದ್ದಾನೆ, ಯೋಚನೆ ಮಾಡಬೇಡ. ಚಿನ್ನು, ನೀ ನನ್ನ ಹತ್ರ ಯಾವ್ದೇ ವಿಷಯ ಮುಚ್ಚಿಟ್ರು ನನಗಿಷ್ಟ ಆಗಲ್ಲ ಕಣೆ. ಮೊದ್ಲು ನನ್ ರಾಜ್ಕುಮಾರಂಗ್ ಹುಷಾರಿಲ್ದರ ವಿಷಯ ನೀನ್ ಯಾಕೆ ನನಗೆ ಹೇಳಿಲ್ಲ ಅದನ್ನ ಮೊದ್ಲು ಹೇಳು. ಅಕ್ಕ ನಾನು ಇಂಥವ ಏನು ಮುಚ್ಚಿಟ್ಟಿಲ್ಲ. ನಿನಗೆ ಪರೀಕ್ಷೆ ಅಲ್ವಾ, ಅದಕ್ಕೆ ಹೇಳಲಿಲ್ಲ. ಹೋಗ್ಲಿ, ಇವಾಗ ನನ್ ರಾಜ್ಕುಮಾರ ಹುಷಾರಾಗಿದ್ದಾನ? ಅವ್ರು ಚೆನ್ನಾಗೇ ಇದ್ದಾರೆ, ನೀನೇನು ಯೋಚನೆ ಮಾಡಬೇಡ. ನೀನು ರಾಜ್ಕುಮಾರಗೆ ನನ್ನ ಹೆಸರು ಕೊಟ್ಬಿಡ್ತೀನಿ. ಆಗ ನನ್ನ ಹೆಸರು ನಾನು ಚಿನ್ನು ಕೊಟ್ಬಿಡ್ತೀನಿ. ನನ್ನ ರಾಜ್ಕುಮಾರನ್ ನೋಡ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಚಿನ್ನು. ಏನಾದರೂ ಇದ್ರೆ ಫೋನ್ ಮಾಡು ಆಯ್ತಾ? ಸರಿ ಅಕ್ಕ, ಬಾಯ್. ನನಗೆ ಜೀವನ ಕೊಟ್ಟಿರೋಳು ನೀನು. ನಿನ್ನ ಆಯಸ್ ನಾನು ಕೇಳ್ತೀನ? ಅಂತ ಪಾಪಿ ನಾನಲ್ಲ. ಅಣ್ಣ, ನಾನು ಏನಾದರೂ ಕೆಲಸ ಮಾಡ್ಲಾ? ಬೇಡ ಚಿನ್ನಿ, ಈಗಾಗಲೇ ಸಾಕಷ್ಟು ಕೆಲಸ ಮಾಡಿರ್ತೀಯ. ಸ್ವಲ್ಪ ಹೊತ್ತೋಗಿ ರೆಸ್ಟ್ ತಗೋ. ಇಲ್ಲೂ ಏನು ಕೆಲಸ ಇಲ್ಲ, ಎಲ್ಲ ಮುಗಿತಾ ಬಂತು. ಅರೆ ಅಣ್ಣ, ಈ ಹೂ ಎಲ್ಲಿಂದ ಬಂತು? ನೀನು ಎಲ್ಲಿ ಬೀಳ್ಸ್ ಬಂದ್ಯೋ ಅಲ್ಲಿಂದನೇ ಬಂತು. ಸರಿ, ಇದನ್ನ ಎಲ್ಲಿ ಬೀಳ್ಸಿದ್ದೆ ಅಂತನಾದ್ರೂ ಗೊತ್ತಾ? ಇದು ಯಾವಾಗ ಬಿತ್ತೋ, ಎಲ್ಲಿ ಬಿತ್ತೋ ನಂಗೆ ಒಂದು ಗೊತ್ತಿಲ್ಲ. ಎಲ್ಲಿ ಬಿದ್ದರೆ ಏನಂತೆ? ನಿನಗೆ ಸಿಗ್ಬೇಕಾದ್ರೂ ನಿನಗೆ ಸಿಕ್ಕಿದೆ, ಹುಡ್ಕೋ. ನಾನು ಮುಡ್ಕೊಂಡಿದ್ದ ಹೂ ರಾಮಣ್ಣನ ಎಲ್ಲಿ ಸಿಕ್ತು? ಒಂದು ವೇಳೆ ನನ್ನ ರಾಜ್ಕುಮಾರನ್ ರೂಮ್ಗೆ ಹೋದಾಗ ಅಲ್ಲೇನಾದ್ರೂ ಬಿದ್ದೋಯ್ತಾ? ಅಲ್ಲ, ಅದು ಕನ್ಸಲ್ಲ, ನಿಜಾನೇ. ಅವಳು ಲಚ್ಚಿನೇ, ಇದರಲ್ಲಿ ಎರಡನೇ ಮಾತಿಲ್ಲ. ಅಕಸ್ಮಾತ್ ಅದು ಕನ್ಸಾಗಿದ್ರೆ ನನ್ನ ಹಣೆ ಮೇಲೆ ಕುಂಕುಮ ಹೇಗೆ ಬರ್ತೀನಿ? ಅದ್ ನಿಜ ಆಗಿದ್ರೆ ಲಚ್ಚಿ ಎಲ್ಲಿಂದ ಬಂದ್ಲು? ನಮ್ಮನೆ ಒಳಗೆ ಹೇಗ್ ಬಂದ್ಲು? ಏನು ಅರ್ಥನೇ ಆಗ್ತಿಲ್ವೇ? ಚಿನ್ನು, ಕೊತ್ಮೀರಿ ಅಲ್ಲಮ್ಮ? ಅಣ್ಣ, ನಿನ್ ಪಕ್ಕ ಚಿನ್ನು, ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಮಾಡಿಕೊಡು ಅಂದೆ, ಕೊಟ್ಟಿಯಾ? ಅಣ್ಣ, ನಿನ್ಗೇನಾಗದೆ? ಏನ್ ಯೋಚನೆ ಮಾಡ್ತಾ ಇದ್ಯಾ? ನಿನ್ ಎದುರುಗಡೆ ಇರೋ ವಸ್ತು ಕಾಣ್ತಿಲ್ವಾ?
ಸಾರಿ, ನಾನು ಮರ್ತೋದೆ. ರಾಮು, ರಾಮು, ಚಿನ್ನು, ಚಂದನ್ ಕರಿತಾ ಇದ್ದಾನೆ. ಒಲೆ ಮೇಲೆ ಬೇಳೆ ಇಟ್ಟಿದ್ದೀನಿ, ನೋಡ್ಕೊ. ಸರಿ ಅಣ್ಣ, ನೀನ್ ಬಿರ್ನೆ ಹೋಗು. ಅಯ್ಯೋ, ನನ್ ರಾಜ್ಕುಮಾರ ರಾಮಣ್ಣನ್ ಕರಿತಾ ಇದ್ದಾರೆ. ಮೇಲ್ಗಡೆ ಬರ್ಬೋದಾ? ಬಂದ್ಬಿಟ್ರೆ ಏನಪ್ಪ ಮಾಡೋದು? ಚಂದನ್ ಕರ್ದ್ಯಾ? ರಾಮ್, ಲಚ್ಚಿ ನನ್ನ ರೂಮಿಗೆ ಬಂದಿದ್ಲು. ನಿಜವಾಗ್ಲೂ ಬಂದಿದ್ಲು. ಅದ್ ಕನ್ಸಲ್ಲ, ನಿಜ. ಚಂದನ್, ನಿನ್ಗೆ ಲಚ್ಚಿಯನ್ನು ಹುಚ್ಚಿಡ್ದಿದೆ ಕಣೋ. ಅವ್ಳು ನಿನ್ ರೂಮ್ಗೆ ಹೇಗೋ ಬರಕ್ ಸಾಧ್ಯ? ಅದು ಬರೀ ಕನ್ಸು ಮಾರಾಯ. ಕೆಲವು ಸಲ ನಾವು ಕಂಡಿದ್ ಕನ್ಸು ಕನ್ಸೇ ಅಲ್ಲ, ನಿಜ ಅಂತ ಅನ್ನಿಸ್ಬಿಡುತ್ತೆ. ಅಲ್ಲ, ನೀನೇ ಸ್ವಲ್ಪ ಯೋಚನೆ ಮಾಡು. ಲಚ್ಚಿ ನೀನ್ ಇಚ್ಛೆ ಪಟ್ಟಾಗ ಅವ್ಳು ನಿನ್ ರೂಮ್ಗೆ ಬರೋದಕ್ಕೆ ಹೇಗ್ ಸಾಧ್ಯನೋ? ಅದ್ ಕನ್ಸಲ್ಲ ರಾಮ್, ಸತ್ಯವಾಗ್ಲೂ ಅದ್ ಕನ್ಸಲ್ಲ. ಅವಳು ನನ್ನ ರೂಮಿಗೆ ಬಂದಿದ್ಲು. ನೋಡು, ಹಣೆ ಮೇಲೆ ಕುಂಕುಮ ಹಚ್ಚಾಳೆ. ಅವಳು ಹೋಗ್ಬೇಕಾದ್ರೆ ನಾನು ಅವಳ ಕೈ ಹಿಡ್ಕೊಂಡೆ. ಆಮೇಲೆ ನಿದ್ದೆಲಿದ್ದೆ ಕಣೋ. ಏನ್ರ ಕಳ್ ನನ್ ಮಕ್ಳ, ನಾನ್ ನೋಡಿದ ತಕ್ಷಣ ಗುಸ್ ಪಿಸ್ ಪಿಸ ಎಲ್ಲ ನಿಲ್ಲಿಸ್ಬಿಟ್ಟು ಗರ ಬಡ್ದವ್ರ ತರ ನಿಂತ್ಕೊಂಡ್ಬಿಟ್ರಿ. ಏನ್ ಸಮಾಚಾರ? ಏನಿಲ್ಲಮ್ಮ, 3 ದಿವಸದಿಂದ ಬೆಡ್ ರೆಸ್ಟ್ ತೊಗೊಳ್ತೀನಲ್ಲ, ತುಂಬಾ ಬೇಜಾರಾಗ್ತಿತ್ತು. ಇವನ್ಗೆ ಆಫೀಸ್ಗೆ ಹೋಗ್ತೀನಿ ಕಣೋ ಅಂತ ಹೇಳ್ತಾ ಇದ್ದೆ. ಈ ನಿನ್ ಕಳ್ಳನ ಮಗ ನನಗ್ ಬೈತಾ ಇದ್ದ. ನೀನ್ ನೋಡ್ದಲ್ಲ, ಎಲ್ಲಿ ನೀನ್ ಕೇಳಿಸ್ಕೊಂಡು ನನಗ್ ಬೈತೀನೋ ಅಂತ ಸುಮ್ಮನಾಗ್ಬಿಟ್ಟೆ. ಮಾತ್ ತೇಲ್ಸಕ್ ಚೆನ್ನಾಗ್ ಕಲ್ತಿದ್ಯಾ. ನಿಮ್ ಮಗ ಅಲ್ವೇ? ಏಯ್, ಶ್ವೇತಾ ಅಪರೂಪಕ್ಕೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬಂದಿದ್ದಾಳೆ. ನನಗೆ ಎಷ್ಟು ಖುಷಿ ಆಯ್ತು ಗೊತ್ತಾ? ಅರೆ, ಆಗ್ಲೇ ನಿನ್ ಚಿಕ್ಕತ್ತೆ ಕುಂಕುಮ ಇಟ್ಟು ಪ್ರಸಾದನು ಕೊಟ್ಬಿಟ್ಟಿದ್ದಾಳೆ. ಎಷ್ಟು ಅದೃಷ್ಟವಂತ ಚಂದು, ಎಲ್ಲ ನೀನ್ ಎಷ್ಟು ಇಷ್ಟಪಡ್ತಾರೆ. ನನ್ ಖುಷಿಗೆ ನಾನಂತೂರಿ. ರಾಮು, ಅವನ್ ತಿಂಡಿ ತಿನ್ನ, ಮಾತ್ರೆ ತಗೊಂಡ? ಅಲ್ಲೋ, ನಾನು ಎದುರುಗಡೆನೆ ನಿಂತಿದ್ದೀನಿ, ನನ್ನೇ ಕೇಳ್ಬೋದಲ್ಲ, ಅವನ್ ಯಾಕೆ ಕೇಳ್ತಿದ್ಯಾ? ನಿನ್ನನ್ ಕೇಳಿದ್ರೆ ತಿಂಡಿ ತಿಂದ್ಯಾ ಅಂದ್ರೆ ಕಣಿ ಮಾಡ್ತೀಯಾ, ಮಾತ್ರೆ ತಗೊಂಡ್ಯಾ ಅಂದ್ರೆ ತಗದೆ ಮಾಡ್ತೀಯಾ. ಅದಕ್ಕೆ ಈ ರಾಮ ಬಾಣನೇ ಸರಿ ಅಂತ. ಎಲ್ಲ ಕೆಲ್ಸಗಳು ಆಗಿದೆ, ಹೊರಡು ನೀನು, ಹೊರಡು. ಹೊರಡ್ತೀನಿ, ನೀವ್ ನಿಮ್ ಪರ್ಸನಲ್ ಗುಸ್ಗುಸ ಪಿಸ್ ಪಿಸ ಕಂಟಿನ್ಯೂ ಮಾಡ್ಕೊಳ್ಳಿ. ಚಂದು, ನಿನ್ಗೆ ಕನ್ಸು ಯಾವುದು ವಾಸ್ತವ ಯಾವುದು ಅಂತಾನೆ ಅರ್ಥ ಆಗಲ್ಲ ಕಣೋ. ಹೋಗಿ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡು, ತಲೆಯಲ್ಲಿರೋ ಟೆನ್ಷನ್ ಎಲ್ಲ ಹೋಗುತ್ತೆ. ಬರ್ಲಾ? ನಾನು ಅವ್ರ ಕಣ್ಣಿಗೆ ಯಾಕೆ ಕ್ಷಣದಲ್ಲಿ ಬೇಕಾದ್ ಬೀಳ್ಬೋದು. ಅವ್ರೇನಾದ್ರು ಈಗ್ಲೇ ಅಡ್ಗೆ ಮನೆಗೆ ಬಂದ್ಬಿಟ್ರೆ? ಯಾಕೆ ಚಿನ್ನು ಇಷ್ಟೊಂದು ಭಯ ಬಿದ್ದಿದ್ಯಾ? ಒಳ್ಳೆ ದೇವ ಕಂಡವ್ರ ಹಾಗೆ. ಏನೂ ಇಲ್ಲ ಅಣ್ಣ. ನಿನ್ನನ್ನು ಯಾರಾದ್ರೂ ಈ ಮನೇಲಿ ಎದುರಿಸಿದಾರ ಚಿನ್ನು? ಹಂಗೆಲ್ಲ ಏನೂ ಇಲ್ಲ ಅಣ್ಣ. ಈ ಮನ್ಯಾಗ ಯಾರು ನಾನು ಎದುರಿಸ್ತಾರೆ? ಯಾಕೆ ಎದುರಿಸ್ತಾರೆ? ಹಂಗೇನಾದ್ರೂ ಇದ್ದಿದ್ರೆ ನಾನೇನ್ ತವ ಹೇಳ್ತಿರ್ಲಿಲ್ವಾ? ಬಾಯಿ ಬಿಟ್ಟು ಹೇಳೋ ಅಂತ ವಿಷಯ ಆಗಿದ್ದಿದ್ರೆ ಇಷ್ಟೊತ್ತಿಗೆ ನೀನೇ ಎಲ್ಲಾ ವಿಷಯನೂ ಹೇಳ್ತಿದ್ದೆ.
ಯಾರಿಗೂ ಹೇಳ್ಬಾರ್ದು ಅಂತ ಗಟ್ಟಿ ನಿರ್ಧಾರ ಮಾಡಿ ತುಟಿ ಬಿಗಿ ಹಿಡ್ಕೊಂಡಿದೀಯ ಅಂತ ಗೊತ್ತಮ್ಮ. ಅಣ್ಣ ಮಾಡಿ ಮೇಲೆ ಬಟ್ಟೆ ಒಣಗಾಕಿವ್ನಿ, ಅದೋಗಿ ತಗೊಂಡ್ ಬಂದ್ಬಿಡ್ತೀನಿ. ಸರಿ ಚಿನ್ನು, ನನಗೂ ಅಡುಗೆ ಮನೇಲಿ ಸ್ವಲ್ಪ ಕೆಲಸ ಇದೆ. ಚಿನ್ನುಗೆ ಚಂದನ್ ಮನೇಲೇ ಇದ್ದೀನಿ ಅಂತ ಗೊತ್ತು, ಆದ್ರೆ ಚಂದನ್ಗೆ ಚಿನ್ನು ಈ ಮನೇಲೇ ಇದ್ದಾಳೆ ಅಂತಾನೇ ಗೊತ್ತಿಲ್ಲ. ಇವರಿಬ್ಬರನ್ನ ಸೇರಿಸಬಾರ್ದು ಅಂದ್ಕೊಂಡು ದೇವರು ಇವರಿಬ್ಬರನ್ನು ಒಂದೇ ಸೂರಿನ ಕೆಳಗಡೆ ಸೇರಿಸಿ ತಮಾಷೆ ನೋಡ್ತಾ ಇದ್ದಾನೆ. ಈ ಕಣ್ಣ ಮುಚ್ಚಾಲೆ ಆಟ ಇನ್ನೂ ಎಷ್ಟು ದಿನ? ದೇವರು ಆಡಿಸ್ತಾ ಇರೋ ಆಟದಲ್ಲಿ ನನ್ನನ್ನು ಒಂದು ದಾಳವಾಗಿ ಉಪಯೋಗಿಸ್ತಾ ಇದ್ದಾನೆ. ಎಲ್ಲ ಸತ್ಯ ಬಯಲಿಗೆ ಬಂದ ಮೇಲೆ ಚಂದನ್ ನನ್ನನ್ನು ಏನು ಕೇಳ್ಬೋದು? ನಾನು ಅವನ ಪ್ರಶ್ನೆಗೆ ಏನು ಉತ್ತರ ಕೊಡಲಿ? ಒಂದು ಗೊತ್ತಾಗ್ತಿಲ್ಲ. ಅವ್ವ, ಆಗ್ಲಿಂದ ನಿಮ್ ಫೋನ್ ಒಂದೇ ಸಮ ಬಡ್ಕೊಳ್ತಿತ್ತು. ಹಲೋ ಆಂಟಿ, ನಾನು ದೇವ್ಕಿ. ದೇವಕಿ, ಚೆನ್ನಾಗಿದ್ಯಾ ಮಗಳೇ? ಚೆನ್ನಾಗಿದ್ದೀನಿ ಆಂಟಿ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಇಡೀ ಪ್ರಪಂಚ ಹೇಳ್ತಾ ಇತ್ತು ದೇವ್ಕಿ ತಾಯಿ ಆಗಲಿಲ್ಲ, ದೇವ್ಕಿಗೆ ಮಕ್ಕಳಾಗಲಿಲ್ಲ ಅಂತ. ಆದರೆ ಈಗ ಅಂಥ ಸಂತೋಷದ ದಿನ ಬಂದಿದೆ. ಅಂದ್ರೆ ನಾಳೆ ಕೃಷ್ಣ ಜನ್ಮಾಷ್ಟಮಿ ಅಲ್ವಾ, ಅದಕ್ಕೆ ನನ್ನ ಮಗ ಕರ್ಣನ್ನ ತೊಟ್ಲಿಗೆ ಹಾಕ್ತಾ ಇದ್ದೀವಿ. ತುಂಬಾ ಸಂತೋಷ ಮಗಳೇ, ತುಂಬಾ ಸಂತೋಷ ಕಂದ. ಬರೀ ಸಂತೋಷ ಪಡೋದಲ್ಲ ಆಂಟಿ, ನೀವೆಲ್ಲರೂ ಬರಬೇಕು. ಪುಟ್ಟಗೌರಿ, ಅಶ್ವಿನಿ, ಕಾರ್ತಿಕ್, ದೀಪ ಎಲ್ಲರೂ ಬರ್ತಾ ಇದ್ದಾರೆ. ನೀವು ದಯವಿಟ್ಟು ಬನ್ನಿ ಆಂಟಿ. ಬರೋದಕ್ಕೆ ನನಗೂ ತುಂಬಾ ಆಸೆ ಕಂದ, ಆದ್ರೆ ನನಗೆ ಹುಷಾರಿಲ್ಲ ಮಗಳೇ. ನಾನೊಂದು ಕೆಲಸ ಮಾಡ್ತೀನಿ, ನನ್ನ ಭಾವಿ ಸೊಸೆ ಗೊಂಬೆ ಅವಳನ್ನು ಕಳಿಸ್ಕೊಡ್ತೀನಿ, ಆಗತ್ತಾ? ಯಾಕಂಟಿ, ನೀವು ಬಂದಿದ್ರೆ? ಬೇಜಾರು ಮಾಡ್ಕೋಬೇಡ ಮಗಳೇ, ನಾನು ಖಂಡಿತ ಇನ್ನೊಂದು ದಿವಸ ಬಂದು ನಿನ್ನ ಕೂಸನ್ನ ನೋಡ್ಕೊಂಡು ಹೋಗ್ತೀನಿ, ಸರಿನಾ? ಸರಿ ಆಂಟಿ, ಅವ್ರನ್ನಾದ್ರೂ ಕಳಿಸ್ಕೊಡಿ. ಓಕೆ ಆಂಟಿ, ಬಾಯ್. ಹೇಗಿದೆ ಚಂದು ಆರೋಗ್ಯ? ಆರಾಮ್ ಅನಿಸ್ತಾ ಇದೆಯಾ? ಇದು ಈ ಆರಾಮ ವಿರಾಮ ತುಂಬಾ ಬೋರಿಂಗ್ ಕಣ. ನನಗಂತೂ ಹೀಗೆ ಏನು ಮಾಡದೆ ಮನೇಲಿ ಕೂತಿರಕ್ಕಂತೂ ಆಗಲ್ಲ. ನಾಳೆ ನಾನು ಆಫೀಸಿಗೆ ಬಂದ್ಬಿಡ್ತೀನಪ್ಪ. ಡೋಂಟ್ ವರಿ, ನಾನಿದ್ದೀನಲ್ಲ. ನೀನು ಒಂದಷ್ಟು ದಿನ ರೆಸ್ಟ್ ತಗೋ. ರೆಸ್ಟ್ ತಗೊಂಡು ಆಯಾಸ ಆಗ್ತಿದೆ ಸಿದ್ದು. ನೀನ್ ಆಫೀಸಿಗೆ ಹೋಗ್ತೀನಿ ಅಂದ್ರೆ ಅಮ್ಮ ನಿನ್ನ ಕಳಿಸ್ಬೇಕಲ್ವಾ? ಅಮ್ಮನ ಕಾರಣಕ್ಕೆ ನಾ ಇನ್ನೂ ಮನೇಲಿರೋದು. ಅಮ್ಮಂಗೇನು ಗೊತ್ತಾಗದೆ ಇರ್ಲಿ ಅಂತ ನಾ ಏನೂ ನಿಜ ಹೇಳಿಲ್ಲ. ಅಮ್ಮನಿಗೆ ಹೇಳ್ದೇ ಇರೋಂಥದ್ದು ಏನ್ ಮುಚ್ಚಿಟ್ಟಿದೆ ನೀನು? ಅಮ್ಮನಿಂದ ಅಷ್ಟೇ ಅಲ್ಲ ಸಿದ್ದು, ನಾನು ಯಾರಿಗೂ ನಿಜ ಹೇಳಿಲ್ಲ, ನಿನಗೂ ನಿಜ ಹೇಳಿಲ್ಲ. ಚಂದು, ನೀನ್ ಹೇಳ್ತಾ ಇರೋದು ನನಗೊಂದು ಅರ್ಥ ಆಗ್ತಾ ಇಲ್ಲ. ನನ್ನಿಂದ ಮುಚ್ಚಿಟ್ಟಿದ್ ಸರಿ, ಆದ್ರೆ ಅಮ್ಮನಿಂದ ಮುಚ್ಚಿಡೋ ವಿಷಯ ಅಂತದೇನೋ? ಯಾರಿಗ್ ಗೊತ್ತಾದ್ರೂ ಪರವಾಗಿಲ್ಲ, ಆದ್ರೆ ಅಮ್ಮನಿಗೆ ಮಾತ್ರ ಗೊತ್ತಾಗ್ಲೇಬಾರ್ದು. ಅಮ್ಮನ್ಗೇನಾದ್ರೂ ಅಕಸ್ಮಾತ್ ಗೊತ್ತಾದ್ರೆ ಅದನ್ನ ಅವ್ರ ಕೈಲಿ ಸಹಿಸ್ಕೊಳಕ್ ಸಾಧ್ಯನೇ ಇಲ್ಲ. ಅಮ್ಮನ್ಗೆ ಆಘಾತ ಆಗುವಂತ ವಿಷಯ ಯಾವುದನ್ನು ಹೇಳ್ಬೇಡಿ ಅಂತ ಡಾಕ್ಟರ್ ಸಜೆಸ್ಟ್ ಮಾಡಿದ್ದಾರೆ. ಅಮ್ಮ ಈಗ ತಾನೇ ಚೇತರಿಸ್ಕೊಳ್ತಿದ್ದಾರೆ. ಅದ್ರ ಜೊತೆಗೆ ನಾನೇನಾದ್ರೂ ಈ ವಿಷಯ ಹೇಳ್ಬಿಟ್ರೆ ಅಮ್ಮನ ಹತ್ರನೇ ಹೇಳ್ದೇ ಇರೋ ವಿಷಯ ಏನೋ? ನೀನು ನಾನು ಹೇಳೋ ವಿಷಯನ ಯಾರಿಗೂ ಹೇಳಲ್ಲ ಅಂತ ಮಾತು ಕೊಟ್ರೆ ಹೇಳ್ತೀನಿ. ನಿನಗೆ ನನ್ನ ಮೇಲೆ ನಂಬಿಕೆ ಇದ್ರೆ ಹೇಳು, ಇಲ್ಲ ಅಂದ್ರೆ ಬೇಡ. ನಾನು ರಸ್ತೆ ದಾಟಬೇಕಾದ್ರೆ ಆಕ್ಸಿಡೆಂಟ್ ಆಯಿತು ಅಂತ ನಿಮಗೆಲ್ಲ ಹೇಳಿದ್ನಲ್ಲ, ಆ ವಿಷಯ ಸುಳ್ಳು. ಅದು ಆಕ್ಸಿಡೆಂಟ್ ಅಲ್ಲ. ಮತ್ತೆ ಯಾರೋ ನನ್ನನ್ನು ಉದ್ದೇಶಪೂರ್ವಕವಾಗಿ ಕೊಲೆ ಮಾಡಕ್ಕೆ ಪ್ರಯತ್ನ ಪಟ್ರು.